ರಮೇಶ್ ಅಂತ ಹೇಳಿ ಶಿವಮೊಗ್ಗದಿಂದ ನಾವು ಈ ಕಾರ್ಯಕ್ರಮನ ಅಪ್ಪಾಜಿಯವರ ಉದ್ದೇಶಕ್ಕೆ ಅಂತಲೇ ಬಂದಿರೋದು. ಅಪ್ಪಾಜಿ ನಿಜ ಹೇಳ್ಬೇಕು ಅಂದರೆ ರಾಷ್ಟ್ರ ಕಂಡ ರಾಜಕಾರಣಿಗಿಂತ ನಮ್ಮ ಜಿಲ್ಲೆಯ ರಾಜಕಾರಣಿ ಅನ್ನೋದು ನಮಗೆ ತುಂಬ ಪ್ರೀತಿ. ಒಂದು ಎಲ್ಲ ಪಕ್ಷದ ನಾಯಕರಿಗೂ ಪ್ರೀತಿ ವಿಶ್ವಾಸದಿಂದ ನೋಡಿದ್ದಾರೆ. ಆಮೇಲೆ ಹೆಚ್ಚಾಗಿ ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಿರೋದ್ರಲ್ಲಿ ಮುಂಚೂಣಿಯಲ್ಲಿರತಕ್ಕಂಥವ್ರು ಯಡಿಯೂರಪ್ಪಾಜಿಯವರು. ಶಿವಮೊಗ್ಗ ಅನ್ನೋದು ಒಂಥರ ಹೈಟೆಕ್ ಸಿಟಿ ಬೆಂಗಳೂರು ಆದಂಗೆ ಆಗ್ಬಿಟ್ಟಿದೆ. ಅಲ್ಲಿ ಏನಿಲ್ಲ ಅನ್ನೋದು ಕೊರತೆ ಇಲ್ಲ ನಮಗೆ. ರೈಲ್ವೆ ಇದೆ, ವಿಮಾನ ಇದೆ, ಎಲ್ಲ ಸಂಪರ್ಕಗಳಿಗೂ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೈವೇಗಳಿದೆ, ಕಾಲೇಜುಗಳಿದೆ, ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಚೆನ್ನಾಗಿ. ಸೈಕಲ್ಗಳ ವಿತರಣೆ ಮಾಡಿದ್ದಾರೆ, ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ದಾರೆ. ಆಮೇಲೆ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ದುಡ್ಡನ್ನು ಇದು ಮಾಡಿದ್ದಾರೆ ರೈತರಿಗೆ ಪರವಾಗಿ. ಹೆಣ್ಮಕ್ಳಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು. ನಿಜ ಹೇಳಬೇಕು ಅಂದರೆ ಎಲ್ಲ ಭಾಗದಲ್ಲೂ ಆಜಾತ ಶತ್ರು ಅಂತ ಹೇಳ್ಬೋದು ಅಪ್ಪಾಜಿಯವರಿಗೆ ಅಷ್ಟೇ. ಯಡಿಯೂರಪ್ಪ ಅಂದರೆ ಒಂದು ವರ್ಡಲ್ಲಿ ಏನು ಹೇಳ್ಬೋದು? ಆಜಾತ ಶತ್ರು ಅಂತ ಹೇಳ್ಬೋದು. ಎರಡನೇ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್.